ಗೋಲ್ಡ್ ಅನ್ನೋದು ಪ್ರೈಸಸ್ಸು ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ, ಅಂದ್ರೆ ಸ್ಟ್ರೇಟ್ ಹೌದು. ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವು ಒಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೆ ಆಗಿದೆ ಅದು. ಹೌದು. ಮತ್ತೆ ಟ್ರೆಂಡ್ ಏನ್ ಹೇಳುತ್ತೆ ಅಂತಂದ್ರೆ 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ವಿ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಡೋದಾಗ್ಲಿ ಇಲ್ಲ GDP ಗ್ರೋತ್ ಆಗ್ಲಿ ನಾವೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೇರೆ ಯಾವ ಹೌದು. ದೇಶಕ್ಕೆ ಕಂಪೇರ್ ಮಾಡಿದ್ರು. ಶಾರ್ಟ್ ಟರ್ಮ್ಗೆನೆ ನನಗೆ ದುಡ್ಡು ರಿಟರ್ನ್ ಬರಬೇಕು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದ್ರೆ ತಪ್ಪಾಗುತ್ತೆ. ನಿಮಗೆ 1 ಲಕ್ಷ FD ಅಲ್ಲಿ 7% ಇಂಟ್ರೆಸ್ಟ್ ಆದ್ರೂ ಬರ್ತಿತ್ತು, ಗೋಲ್ಡ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಬರುತ್ತೆ. US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರು ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. Okay. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ? ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್.